ಹೊಡಿಯ ಅಲ್ಲಾಡ್ಸ್ 20 ರೂಪಾಯಿ ರೇಟ್ ಟಿಕೆಟು. ಲೀಚ್ ಕಡಿತಲ್ಲ. ಪ್ಯಾಂಟಾಗಿ ಎಷ್ಟು ಹೋಗೋ ಗೊತ್ತಿಲ್ಲ ಅಣ್ಣ. ಕೂಡ ಹಿಂಗೆ ಆಗೋದು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡೇ 2. ನಿನ್ನೆ ನೈಟ್ ಬಂದಿದ್ದೆ ಲೇಟ್ ಆಯಿತು, ಅಂದರೆ ಅಷ್ಟು ಲೇಟ್ ಏನು ಆಗಿಲ್ಲ. ಹೋಗಿ ಫ್ರೆಶ್ ಅಪ್ ಆಗಿ ಅನ್ನಪೂರ್ಣೇಶ್ವರಿ ತಾಯಿ ಅವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ತೊಗೊಂಡು, ಪ್ರಸಾದ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಗಾಡಿಗೆ ಚೈನ್ ಸ್ಪ್ರೇ ಹೊಡಿತಿದ್ದೀವಿ. ಹೊಡಿಯ ಅಲ್ಲಾಡ್ಸ್ ಹಿಂಗೊಡಿ ಈ ಕಡೆ ಹಿಂದೆಯಿಂದ ಖಾಲಿಯಾ? ಓಕೆ, ಅದ್ರ ಕೆಪಾಸಿಟಿ ಮುಗೀತು. ಗೈಸ್ ಎಲ್ಲಿ ಹೋಗ್ತಿದ್ದೀವಿ? ಕನಕಾನೆ ಕೇಳ್ತಲ್ಲ ಉಣ್ಣಾಕಲೆ ಯಾರ್ದುಂಟಪ್ಪ? ಹೊಸಪೇಟೆ ಭಾಷೆ ಉಣ್ಣಾಕಲಪ್ಪ, ಬೆಂಗಳೂರದಲ್ಲ. ಅನ್ನ ತಿಂದು ಅಂಗಳದಾಗ ಆಡಪ್ಪ ಅಂದರೆ ಹೇಳಿ ತಿಂದು ಹಿತ್ತಲ್ದಾಗ ಆಡ್ತಾನಂತ ಇವನಾ? ಸಂಸ್ಥೆ SAM ಸಂಸ್ಥೆ ಟಿ ಎಸ್ಟೇಟ್ ಅಂತ ನೋಡಿ. ಇಲ್ಲ ಗಣಪತಿ ಟೆಂಪಲ್ ಅಂತ ನೋಡಿ. ಸಮೋಸ ಅಲ್ಲ, ಸಂಸ್ಥೆ ಗಣಪತಿ ಟೆಂಪಲ್ ಅಂತ ನೋಡಿ. ಯಾರು ಎಷ್ಟು ದೋಸೆ ಹೇಳ್ರಿ? 3 ದೋಸೆ, 2 ದೋಸೆ, 3 ದೋಸೆ, ಆದರ್ಶ್ 3 ದೋಸೆ, ನಾನು 3 ದೋಸೆ, ಶ್ರೇಯಸ್ 4 ದೋಸೆ, 3 ಪ್ಲೇಟ್ ಇಡ್ಲಿ, ಮತ್ತೆ ಒಂದು ಪ್ಲೇಟ್ ಚಿತ್ರಾನ್ನ, 2 ಟೀ, ಅನ್ಲಿಮಿಟೆಡ್ ಚಟ್ನಿ ಸಾಗು. ಅನ್ಲಿಮಿಟೆಡ್ ಸಾಗು. ಲೈಟಾಗಿ ಟಿಫನ್ ಮಾಡಿಕೊಂಡು ನಮ್ಮ ಡೇ 2ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತೊಂದಿಷ್ಟು ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿವಿ. ಅದರಲ್ಲಿ ಈಗ ಫಸ್ಟ್ ಪ್ಲೇಸ್ ಹೋಗ್ತಿರೋದು ನಾವು ಹಳ್ಳಿಮನೆ ಫಾಲ್ಸ್. ಇದೊಂದು ಪ್ರೈವೇಟ್ ಫಾಲ್ಸ್. ಆಮೇಲೆ ಇದರ ಟಿಕೆಟ್ ಎಷ್ಟು, ಏನು, ನೀರಿದಾವ ಇಲ್ಲ ಫಾಲ್ಸಲ್ಲಿ, ಆಮೇಲೆ ವರ್ತಾ ಟಿಕೆಟ್ಗೆ ಫಾಲ್ಸು ಎಲ್ಲ ನೋಡೋಣ. ಮೇಲೇನೈತೆ? ಹೋಗೋಣ. ಕೆಳ ನೀರೈತಲ್ಲಿ ಕೇಳ್ಬೇಕು. ಪಕ್ಕ 20 ರೂಪಾಯಿ ರೇಟ್ ಟಿಕೆಟು ಒಬ್ಬರಿಗೆ. ಓಕೆ ಅಣ್ಣ. ಈ ಫಾಲ್ಸ್ ಬಂದು ಹೊರನಾಡು ಜಸ್ಟ್ 5 ಕಿಲೋಮೀಟರ್ಸಲ್ಲೇ ಲೊಕೇಟ್ ಆಗಿದೆ. ಆ್ಯಂಡ್ ಹೊರನಾಡು ಕಳ್ಸೋ ಹೋಗ್ಬೇಕಾರೆ ಆನ್ ದ ವೇನೇ ಸಿಗುತ್ತೆ. ಇದೆ ನೋಡಿ ಹಳ್ಳಿಮನೆ ಫಾಲ್ಸ್. ಟಿಕೆಟ್ 20 ರೂಪಾಯಿ. 20 ರೂಪಾಯಿ ಕೊಟ್ಟರು ಓಕೆ. ಮಳೆ ಇಲ್ಲಲ್ಲ, ನೀರಿಲ್ಲ. ಮಳೆಗಾಲದಲ್ಲಿ ಬನ್ನಿ, ಚೆನ್ನಾಗಿರುತ್ತದೆ. ನೋಡ್ರಿ ಈ ಪರಿಸ್ಥಿತಿ ಐತಿ ಲೀಚ್ ಕಡ್ದ ಅಂತ. ರಕ್ತಕಾಂಡ. ಹೆಂಗೆ ಫೀಲ್ ಆಗ್ತಿದೆ ಬ್ರೋ ಲೀಚ್ ಕಡಿತಲ್ಲ? ಫಸ್ಟ್ ಟೈಮ್. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ನೈಸ್. ಇನ್ನೊಂದ್ಸಲ ಕಟ್ಸ್ಕೊಂತೀರಾ? ಅವ್ನು ಆ್ಯಕ್ಚುಲಿ ಅಲ್ಲಿ ಪ್ಯಾಂಟಾಗಿ ಎಷ್ಟು ಹೋಗೋ ಗೊತ್ತಿಲ್ಲ ಅಣ್ಣ. ಕಾಲಾಗ ಎಷ್ಟು ಇದಕ್ಕೇನು ಹೇಳ್ತೀರಾ? ಪ್ಯಾಂಟ್ ಚೆಕ್ ಮಾಡ್ಕೊಂಡ್ರಾ? ಅಲ್ಲಿ ಇನ್ನೊಂದು ದೊಡ್ಡ ಲೀಚ್ ಇದೆ, ಅದನ್ನು ತಿಂದ್ಬಿಡುತ್ತೆ. ಹಾಂ ಅದು ಅಷ್ಟೇ, ಹಿಂಗೆ ಅಷ್ಟೇ ಆಗೋದು. ಹೆಂಗೆ? ಅದು ಕೂಡ ಹಿಂಗೆ ಆಗೋದು. ಅದು ಚಂದ್ರ ಲೀಚ್. ಈಗ ನೋಡ್ತಾ ಇರೋ ನದಿ ಬಂದು ಭದ್ರಾ ರಿವರ್. ಈ ಭದ್ರಾ ರಿವರು ಎಲ್ಲಿಯಪ್ಪ ಉದ್ಭವ ಆಗೋದು ಅಂದ್ರೆ ನಮ್ಮ ನೇತ್ರಾವತಿ ಏನು ವೆಸ್ಟರ್ನ್ ಘಾಟ್ಸ್ ಅಂತ ಎಲ್ಲ ಕರಿತೀವಲ್ಲ, ಆ ಜಾಗದಲ್ಲಿ ಉದ್ಭವ ಆಗುತ್ತೆ. ಸೊ ಆ ಉದ್ಭವವಾಗೋ ಜಾಗನ ಗಂಗಾ ಮೂಲ ಅಥವಾ ವರಹ ಪರ್ವತ ಅಂತ ಪ್ರಸಿದ್ಧವಾಗಿದೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಡೇ 2ನ ಸೆಕೆಂಡ್ ಲಿಸ್ಟ್ ಅಲ್ಲಿರೋ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಕಳ್ಸಾ ಹ್ಯಾಂಗಿಂಗ್ ಬ್ರಿಡ್ಜ್. ಇಷ್ಟೊತ್ತು ನೀವು ನೋಡಿದ್ರಲ್ಲ, ಅದು ಕಳ್ಸಾ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲ, ಮನುಷ್ಯ ಮಾಡಿರೋ ಕಾಂಕ್ರೀಟ್ ಬ್ರಿಡ್ಜು. ಕಳ್ಸಾ ರೀಚ್ ಆದ್ವಿ, ಬಟ್ ಬ್ರಿಡ್ಜ್ ನೋಡ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅಂತೆ. ಅಂತೂ ಗಾಡಿನ ಅಲ್ಲಿ ಇಲ್ಲಿ ನುಗ್ಗಿಸ್ಕೊಂಡು ಬಂದ್ವಿ ಬ್ರಿಡ್ಜ್ ನೋಡೋಕೆ. ಈ ಗಂಗಾ ಮೂಲದಲ್ಲಿ 2 ನದಿ ಉದ್ಭವವಾಗುತ್ತೆ.
ಅದರಲ್ಲಿ ಒಂದು ಭದ್ರಾ ಆಗ್ಲೇ ಹೇಳ್ದೆ, ಇನ್ನೊಂದು ಬಂದು ತುಂಗ. ಎರಡೂ ನದಿ ಒಂದೇ ಕಡೆ ಉಟ್ಕೊಂಡ್ರು ಬೇರೆ ಬೇರೆ ಕಡೆ ಸುಮಾರು ಒಂದು 140 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಕೊನೆಗೆ ಶಿವಮೊಗ್ಗದಲ್ಲಿರೋ ಕೂಡ್ಲಿ ಎಂಬ ಜಾಗದಲ್ಲಿ ಬಂದು ಸೇರ್ತವೆ. ಸೊ ಅಲ್ಲಿ ಮೀಟ್ ಆಗಿರೋ ಈ ನದಿಗಳೇ ತುಂಗಭದ್ರಾ. ಇಲ್ಲಿ ಸ್ಟಾರ್ಟ್ ಆಗಿರೋ ಈ ತುಂಗಭದ್ರಾ ನದಿನೇ ನಮ್ಮ ಹೊಸಪೇಟೆಗೆ ಬಂದು ಸ್ಟೋರ್ ಆಗುತ್ತೆ. ಆ ನಂತರ ಹಂಪಿ ಹಾಗೂ ಮಂತ್ರಾಲಯ ಕಡೆಯಿಂದ ಆಂಧ್ರ ಪ್ರದೇಶ್ಗೆ ಹೋಗುತ್ತೆ. ಅಲ್ಲಿ ಕೃಷ್ಣಾ ನದಿ ಜೊತೆ ಜಾಯಿನ್ ಆಗಿ ಎರಡೂ ನದಿಗಳು ಬೇ ಆಫ್ ಬೆಂಗಾಲ್ ಸೇರ್ಕೊಳ್ತವೆ. ನಾನು ಹೇಳಿದ್ದು ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಳಸಾಯಿಂದ ನಾವು ಹೋಗ್ತಿರೋ ನೆಕ್ಸ್ಟ್ ಜಾಗ ಬಂದು ಸಂಸೆ. ಹೌದು, ಸಂಸೆಯಲ್ಲಿ ಒಂದು ಫೇಮಸ್ ಆಗಿರೋ ಒಂದು ಗಣಪತಿ ಟೆಂಪಲ್ ಇದೆ, ಸರ್ವಸಿದ್ಧಿ ಗಣಪತಿ ಟೆಂಪಲ್ ಅಂತ. ನೀವೆಲ್ಲ ಲವ್ ಮಾಕ್ಟೈಲ್ ಮೂವಿ ನೋಡಿರ್ತೀರ. ಸೊ ಅದರಲ್ಲಿ ತೋರಿಸ್ತಾರಲ್ಲ ಅದೇ ಟೆಂಪಲ್. ಸೊ ಆ ಮೂವಿ ಬಂದಮೇಲೆ ಈ ಟೆಂಪಲ್ ಸ್ವಲ್ಪ ಫೇಮಸ್ ಆಯಿತು, ಮುಂಚೆ ಜನಕ್ಕೆ ಗೊತ್ತಿದ್ದಿಲ್ಲ. ಬನ್ನಿ ಟೆಂಪಲ್ ಹೇಗಿದೆ ಅಂತ ಎಲ್ಲ ನೋಡ್ಕೊಂಡು ಬರೋಣ. ಟೆಂಪಲ್ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ. ಆಮೇಲೆ ನಾವು ನಮ್ಮ ಟ್ರಿಪ್ಪಿನ ಮೇನ್ ಸ್ಪಾಟ್, ಯಾವ ಪ್ಲೇಸ್ಗೆ ಹೋಗ್ಬೇಕಂತ ಏನು ಅಂದ್ಕೊಂಡಿದ್ವಲ್ಲ ಆ ಜಾಗಕ್ಕೆ ಈಗ ನಾವು ಹೋಗ್ತಾ ಇರೋದು. ಅದು ಬಂದು ಕುದುರೆಮುಖ. ಎಸ್, ಕುದುರೆಮುಖ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಬನ್ನಿ, ನಾವು ಅಂದ್ಕೊಂಡು ಬಂದಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು. ಸೊ ನಾವು ಈಗ ಕುದುರೆಮುಖ ಎಂಟ್ರಿ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಒಂದು ಚೆಕ್ ಪೋಸ್ಟಲ್ಲಿ ಎಂಟ್ರಿ ಆದರೆ ಸುಮಾರು 40 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇನ್ನೊಂದು ಚೆಕ್ ಪೋಸ್ಟಲ್ಲಿ ಎಕ್ಸಿಟ್ ಆಗಬೇಕು. ನೀವು ಮತ್ತೆ ವಾಪಸ್ ಬರ್ತೀನಿ ಇದೇ ಚೆಕ್ ಪೋಸ್ಟ್ಗೆ ಅಂದರೆ ಫಾರೆಸ್ಟ್ ಆಫೀಸರ್ಸ್ ಬಿಡಲ್ಲ. ಅಥವಾ ಕುದುರೆಮುಖ ಮಧ್ಯದಲ್ಲಿ ರೈಟ್ ಹೇಳ್ಕೊಂಡು ಸೀದಾ ಶೃಂಗೇರಿಗೆ ಹೋಗಬೇಕು. ಶೃಂಗೇರಿಯಿಂದ ಮತ್ತೆ ಹೊರನಾಡಕ್ಕೆ ಬರಬೇಕು. ಅದೆಲ್ಲ ತುಂಬ ದೂರ, ಆಮೇಲೆ ಜಾಸ್ತಿ ಕಿಲೋಮೀಟರ್ ಆಗುತ್ತೆ. ನಾವು ಲಗೇಜು ಮತ್ತು ಸ್ಟೇ ಎಲ್ಲ ಹೊರನಾಡಲ್ಲೇ ಮಾಡಿದ್ದೀವಿ. ಸೊ ಅದಕ್ಕೆ ನಮ್ಮ ಪ್ಲ್ಯಾನ್ನ ಡ್ರಾಪ್ ಔಟ್ ಮಾಡಬೇಕಾಗಿತ್ತು. ನಾವು ಮೇನಾಗಿ ಅಂದ್ಕೊಂಡ್ಬಂದಿದ್ದೆ ಕುದುರೆಮುಖ ನೋಡಬೇಕು ಅಂತ, ಬಟ್ ನೋಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ಸೊ ಇಲ್ಲಿರೋ ಲೋಕಲ್ಸ್ನ ಕೇಳಿದ್ವಿ, ಮತ್ತು ಇಲ್ಲಿ ಯಾವುದಾದ್ರೂ ಸುತ್ತಮುತ್ತ ಪ್ಲೇಸಸ್ ಇದೆಯಾ ನೋಡ್ಕೊಂಡು ಹೋಗೋಕ್ಕೆ ಹೊರನಾಡಿಗೆ ರಿಟರ್ನು ಅಂತ ಹೇಳಿದಾಗ ಅವರು ನಮಗೆ ಸಜೆಸ್ಟ್ ಮಾಡಿರೋ ಒಂದು ಪ್ಲೇಸು ಮೈದಾಡಿ ಗುಡ್ಡ. ಏನೋ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು. ನೋಡೋಣ ಬನ್ನಿ. ಓ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅನ್ನೋ ಥರ ಇಲ್ಲೇನೋ ಕಂಬ ಬಿದ್ದುಬಿಟ್ಟಿದೆ. ಓ, ಮೈದಾಡಿಗೂ ಕ್ಯಾನ್ಸಲ್ ಆಗುತ್ತಾ ಹಿಂಗೆ? ನೋಡೋಣ ಇರು, ದಾರಿ ಇದ್ದರೆ ಹಂಗೆ ಹೋಗುವ. ಕಾರ್ ಗೀರಲ್ಲಿ ಏನಾದರೂ ಬಂದಿದ್ದರೆ ಕಷ್ಟ ಆಗಿರೋದು. ಪುಣ್ಯ ನಾವು 2 ವೀಲರಲ್ಲಿ ಬಂದಿದ್ದೀವಿ, ಹಂಗೆ ನುಗ್ಸ್ಕೊಂಡು ಬಂದ್ವಿ. ಆದರೂ ಈ ರೋಡ್ ಮಾತ್ರ ಹೆವಿ ಒಂಥರ ಸ್ಟೀಪ್ ಅನಿಸಿದೆ. ಫುಲ್ ಕೆಸರು. ಸೊ ಕೈ ಕೆಸರಾದರೆ ಬಾಯಿ ಮೊಸರು ಅಂತಿದ್ರು. ಈಗ ಗಾಡಿ ಕೆಸರಾದರೆ ಏನಾಗುತ್ತೆ ಕಮೆಂಟಲ್ಲಿ ತಿಳಿಸಿ. ಒಂದ್ಸಲ ಜಾರು ಬಿಡ್ತೈತೆ. ಓ ಮೈ ಗಾಡ್, ಈ ಕಡೆ ರೋಡ್ ಇಲ್ಲ, ಈ ಕಡೆ ಆ ಕಡೆ ಫಾಗ್ ನೆಕ್ಸ್ಟ್ ಲೆವೆಲ್ ಆಗೈತೆ. ಹೆಂಗ ಹೋಗೋಣ ಆ ಕಡೆ? ಅಲ್ಲಿ ಬಂದಿತ್ತಲ್ಲಿ. ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ದಾರಿನೇ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ ಬಂದ್ಬಿಟ್ಟಿದ್ದೀವಿ. ಕಾಂಕ್ರೀಟ್ ರೋಡ್ ಎಂಟ್ರಿ ಆದ್ರೆ ನೋಡಿ, ಮೈನ್ ರೋಡ್ ಬಿಟ್ಟು ಕಾಂಕ್ರೀಟ್ ರೋಡ್ ಎಂಟ್ರಿ ಯಪ್ಪ, ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಬಂದ್ಬಿಟ್ರೆ ಹೆಂಗೆಂಗೋ ತೋರಿಸ್ತು ರೋಡು. ಎಲ್ಲೆಲ್ಲೋ ಹೋಗ್ತಿದ್ವಿ. ಪುಣ್ಯ ಯಾರೋ ಒಂದಿಬ್ಬರು ಸಿಕ್ಕರು ಲೋಕಲ್ ಅವರು ಹಿಂಗೆ ಹೋಗಿ ಅಂತಂದಿದ್ದಕ್ಕೆ ಯಾಕೋ ಡ್ರಾಪ್ ಔಟ್ ಆಗೋ ಪ್ಲ್ಯಾನು. ಮತ್ತು ನೋಡೋಕೆ ಹೋಗ್ತಾ ಇದ್ದೀವಿ ಮೈದಾಡಿ ವ್ಯೂ ಪಾಯಿಂಟ್ನ. ಸೊ ಸನ್ಸೆಟ್ ನೋಡೋಣ ಅಂತಂದರೆ ಫುಲ್ ಫಾಗು. ಈ ಮೈದಾಡಿ ಗುಡ್ಡದಿಂದ ನಾವು ರಾಣಿಜರಿ ವ್ಯೂ ಪಾಯಿಂಟ್ನ ನೋಡ್ಬೋದು. ಅದೇ ಬಂಡಜೆಟ್ ಟ್ರಕ್ ಮಾಡ್ಬೇಕಾದ್ರೆ ರಾಣಿಜರಿ ವ್ಯೂ ಪಾಯಿಂಟ್ ಬರುತ್ತಲ್ಲ, ಅದು ಇಲ್ಲಿಂದ ಕಾಣುತ್ತೆ. ಬಿಹೈಂಡ್ ದ ಸೀನ್ ಗಾಯ್ಸ್, ಇಷ್ಟೆಲ್ಲ ಪಡ್ತೀವಿ ಇನ್ಫ್ಲುಯೆನ್ಸರ್ಸ್, ರೈಡರ್ಸ್ ಎಲ್ಲರೂ. ಅರ್ಧ ಗಂಟೆ ಬೈಕ್ ಹೊಡೆದು ರೈಡರ್ ಅಂತನ ಇವ್ನು ನಂಬಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ನಮಗೆ ಫಾಗ್ ಎಲ್ಲ ಕ್ಲಿಯರ್ ಆಯಿತು. ಸೊ ಆಮೇಲೆ ಡ್ರೋನ್ ಹಾರಿಸಿದ್ವಿ. ಆ ಡ್ರೋನ್ ಶಾಟ್ಸ್ನ ನಿಮ್ಗೆ ಈಗ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ವೇಟ್. ಈ ವಿಡಿಯೋನ ಲೈಕ್, ಶೇರ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಂಬಿಡಿ.